ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ನಾನು ಈಗ ಹಾಕುವ ರಂಗೋಲಿ ಸಂತಾನ ಗೋಪಾಲ ರಂಗೋಲಿ. ಇದು ಹೇಗೆ ಹಾಕಬೇಕು ನೋಡೋಣ. ಇದು ಪ್ರತಿನಿತ್ಯವೂ ಪೂಜೆ ಮಾಡಬೇಕು. 4 ಗೆರೆ ಹಾಕಬೇಕು. ಇದು ಪೂಜೆ ಸ್ಟಾರ್ಟ್ ಮಾಡೋ ಮುಂದೆ ಸಂಕಲ್ಪ ಮಾಡ್ಕೋಬೇಕು. ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ಪ್ರತಿನಿತ್ಯವೂ ಮಾಡಬೇಕು, ಬೆಳಗ್ಗೆನೆ ಮಾಡಬೇಕು. ಇದು ಪೂಜೆ ಎಲ್ಲ ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ಇಡಬೇಕು. ಆ ಹಾಲು ಸಕ್ಕರೆ ನೈವೇದ್ಯ ಯಾರಾದರೆ ಪೂಜೆ ಮಾಡ್ತಾರೋ ಅವ್ರು ಮಾತ್ರನೇ ತಗೋಬೇಕು, ಬೇರೆದವರು ತಗೋಬಾರ್ದು. ಪೂಜೆ ಎಲ್ಲ ಗೆಜ್ಜೆ ವಸ್ತ್ರ ದೇವ್ರಿಗೆ ಕೃಷ್ಣಗೆ ಅಭಿಷೇಕ ಮಾಡಬೇಕು. ದಿನ ಗೆಜ್ಜೆ ವಸ್ತ್ರ ಏರಿಸಬೇಕು, ಹೂವು ಇಡಬೇಕು. ನೈವೇದ್ಯ ಇಟ್ಟ ಮೇಲೆ ಒಂದು ಶ್ಲೋಕವನ್ನು ಇರ್ತದೆ, ಅದು ದಿನ ನಾನು ವಿಡಿಯೋಗಳಿಗೆ ಹಾಕ್ತೀನಿ. ಅದು ಪ್ರತಿನಿತ್ಯವೂ ಅನ್ಕೋಬೇಕು. ಈ ರಂಗೋಲಿಯಿಂದ ಹಾಕಿ ನಡುವೆ ಶ್ರೀಕಾರ ಬರಿಬೇಕು. 4 ಕಡೆ ಶ್ರೀಕಾರನೇ ಬರಿಬೇಕು. ಪೂಜೆ ಎಲ್ಲ ಆದ ನಂತರ ಆರತಿ ಮಾಡಬೇಕು. ಕೃಷ್ಣಗೆ ವಿಗ್ರಹ ಇಟ್ಕೋಬೇಕು. ಒಂದು ಪ್ರತಿನಿತ್ಯವೂ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿ ಒಂದು ಪ್ಲೇಟ್ನಾಗ ಬಟ್ಲದವನು ಇಟ್ಟು ಗೆಜ್ಜೆ ವಸ್ತ್ರ ಏರಿಸ್ಬೇಕು, ಹೂವು ಏರಿಸ್ಬೇಕು. ಹೀಗೆ ಹಾಯ್ಕೊಂಡು ಒಂದು ಬೆಳ್ಳಿ ಬಟ್ಲು, ಪ್ಲೇಟು ಬಟ್ಲನ್ನು ಏನೋ ಇಡಬೇಕು. ಕೃಷ್ಣನ ಇಡಬೇಕು ಬೆಳ್ಳಿದು. ಪ್ರತಿನಿತ್ಯವೂ ಕೃಷ್ಣಗೆ ಅಭಿಷೇಕ ಮಾಡಬೇಕು. ಬೆಳಗ್ಗೆ ಸಂಕಲ್ಪ ಮಾಡ್ಕೊರಿ. ನೀವು ಸಂಕಲ್ಪ ಮಾಡ್ಕೊಂಡ್ಮೇಲೆ ಕೃಷ್ಣನ ಈ ರಂಗೋಲಿ ಹಾಕ್ಕೊಂಡು ಪ್ಲೇಟ್ನಾಗ ಕೃಷ್ಣನ ಇಟ್ಕೊಂಡು ಅಭಿಷೇಕ ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸ್ರಿ, ಹೂವನ್ನು ಇಡ್ರಿ, ದೀಪವನ್ನು ಹಚ್ಚಬೇಕು. ಈಗ ಪ್ಲೇಟ್ನಾಗೆಲ್ಲ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿದ್ಮೇಲೆ ಅರ್ಶಿನ ಕುಂಕುಮ ಹಾಕೋರಿ. ಒಂದು ಸಣ್ಣ ಮಂತ್ರವನ್ನು ಇರ್ತದ, ಅದು 108 ಸಲ ಅನ್ಕೋಬೇಕು. ಆಮೇಲೆ ಹಾಲು ಸಕ್ಕರೆ ನೈವೇದ್ಯವನ್ನು ಇಟ್ಟು ಆರತಿ ಮಾಡಬೇಕು. ಪ್ರತಿನಿತ್ಯವೂ ಮಾಡಬೇಕು ಈ ಪೂಜೆ. ಪ್ರತಿನಿತ್ಯವೂ ಕೃಷ್ಣಗೆ ಅಭಿಷೇಕ ಮಾಡಬೇಕು, ಹಾಲು ಸಕ್ಕರೆ ನೈವೇದ್ಯ ಇಡಬೇಕು. ಇದು ಯಾರಾದರೂ ಪೂಜೆ ಮಾಡ್ತಾರೋ ಅವರೇ ಕುಡಿಬೇಕು, ಬೇರೆದವರು ಕುಡಿಬಾರ್ದು. ಗಂಡ ಹೆಂಡತಿ ಆಗಲಿ ಹೋಗಲಿ, ಒಂದು ಹೆಂಡತಿ ಆಗಲಿ, ಯಾವುದನ್ನು ಒಬ್ಬರೇ ಕುಡಿಬೇಕು. ಮಂತ್ರವನ್ನು ನಾನು ವಿಡಿಯೋ ಕೆಳಗೆ ಹಾಕ್ತೀನಿ, ಅದು 108 ಸಲ ಅನ್ಕೋರಿ. ಹರೇ ಶ್ರೀನಿವಾಸ.